ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾಡಕ್ ಹೋಗ್ತಾ ಇದೀವಿ ವ್ಯಾಕ್ಯೂಮ್ ಕ್ಲೀನರ್. ಸೊ ಚಿಕ್ಕದಾಗಿರುವಂತ ವ್ಯಾಕ್ಯೂಮ್ ಕ್ಲೀನರ್ ಮನೇಲಿ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತಾ ಇದೀವಿ. ಇವಾಗ ನೀವು ಒಂದು ಕಾರ್ಡ್ಬೋರ್ಡ್ ಶೀಟ್ ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಡಿಸಿ ಮೋಟರ್ ನ ತಗೊಳ್ಳಿ. ಡಿಸಿ ಮೋಟರ್ ಜೊತೆಗೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡೋದಕ್ಕೆ ಒಂದು ಪಿನ್ ಅಂತ ಒಂದು ಟೇಪ್ ಮತ್ತೆ ಮಸ್ಕಿಟೋ ನೆಟ್ ತಗೊಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನೀವು ಬಾಟಲ್ ನ ಅರ್ಧಕ್ಕೆ ಕಟ್ ಮಾಡ್ಕೊಬೇಕಾಗುತ್ತೆ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಬ್ಯಾಕ್ ಸೈಡ್ ಪೋರ್ಷನ್ ಆಫ್ ದಿ ಬಾಟಲ್ ಗೆ ನೀವು ಹೋಲ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್, ಏರ್ ಔಟ್ ಆಗೋದಕ್ಕೋಸ್ಕರ. ಸೊ ಈ ರೀತಿಯಾಗಿ ನೀವು ಹೋಲ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಕಾರ್ಡ್ಬೋರ್ಡ್ ಗೆ ನೀವು ಡಿಸಿ ಮೋಟರ್ ಅಷ್ಟು ಸೈಜ್ ನ ಮಾರ್ಕ್ ಮಾಡ್ಕೊಂಡು ಆ ಕಾರ್ಡ್ಬೋರ್ಡ್ ನ ಕಟ್ ಮಾಡ್ಕೊಬೇಕಾಗುತ್ತೆ. ಬಿಕಾಸ್ ಡಿಸಿ ಮೋಟರ್ ನ ಅದ್ರೊಳಗಡೆ ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮೋಟರ್ ಆ ಕಾರ್ಡ್ಬೋರ್ಡ್ ಒಳಗಡೆ ಪರ್ಫೆಕ್ಟ್ ಆಗಿ ಸೆಟ್ ಆದ್ಮೇಲೆ ನಾವು ಈ ಕಾರ್ಡ್ಬೋರ್ಡ್ ನ ಬಾಟಲ್ ಬ್ಯಾಕ್ ಸೈಡ್ ಒಳಗಡೆ ಚೆಕ್ ಮಾಡ್ತಿದೀವಿ. ಸೊ ಇಡ್ಸುತ್ತೆ ಇಲ್ವಾ ಅನ್ನೋದನ್ನ ಇಡಿಸಿದಾದ್ಮೇಲೆ ನಾವು ಡಿಸಿ ಮೋಟರ್ ನ ಗ್ಲೂಗನ್ ಸಹಾಯದಿಂದ ಈ ಕಾರ್ಡ್ಬೋರ್ಡ್ ಗೆ ಪೇಸ್ಟ್ ಮಾಡ್ತಿದ್ವಿ. ಪೇಸ್ಟ್ ಮಾಡಿದಾದ್ಮೇಲೆ ನಾವು ಫ್ಯಾನ್ ತರ ಮಾಡಿರುವಂತಹದನ್ನು ಇವಾಗ ಡಿಸಿ ಮೋಟರ್ಗೆ ಪೇಸ್ಟ್ ಮಾಡಕ್ಕಿದ್ವಿ ಫ್ರೆಂಡ್ಸ್. ಕಾರ್ಡ್ಬೋರ್ಡ್ ನ ಡಿಸಿ ಮೋಟರ್ಗೆ ಪೇಸ್ಟ್ ಮಾಡಿದಾದ್ಮೇಲೆ ಇವಾಗ ನಾವು ಬಾಟಲ್ಗೆ ಈ ಕಾರ್ಡ್ಬೋರ್ಡ್ ನ ಪೇಸ್ಟ್ ಮಾಡಕ್ಕಿದ್ವಿ. ಸೊ ಅಟ್ಯಾಚ್ ಮಾಡಿದಾದ್ಮೇಲೆ ಇವಾಗ ನಾವು ಚಿಕ್ಕದಾಗಿ ಎರಡು ಹೋಲ್ಸ್ ಮಾಡ್ಕೊಂಡ್ವಿ. ಬಿಕಾಸ್ ಡಿಸಿ ಮೋಟರ್ ವೈರ್ಸ್ ಆಚೆಗೆ ಬರೋದಕ್ಕೋಸ್ಕರ ಮಾಡ್ಕೊಂಡಿದ್ದಾದ್ಮೇಲೆ ವೈರ್ ನ ಆಚೆಗೆ ತಗೊಂಡಿದ್ದಾಯ್ತು. ಆಚೆಗೆ ತಗೊಂಡಿದ್ದಾದ್ಮೇಲೆ ನಾವು ಬಾಟಲ್ ಫ್ರಂಟ್ ಪೋರ್ಷನ್ ಗೆ ಈ ಮಸ್ಕಿಟೋ ನೆಟ್ ಅನ್ನ ಅಟ್ಯಾಚ್ ಮಾಡೋಣ. ಯಾವ್ದಷ್ಟು ಒಳಗಡೆ ಹೋಗದೆ ಇರಲಿ ಅಂತ. ನೆಕ್ಸ್ಟ್ ಬಾಟಲ್ ಫ್ರಂಟ್ ಪೋರ್ಷನ್ ಮತ್ತೆ ಬ್ಯಾಕ್ ಪೋರ್ಷನ್ ಎರಡನ್ನು ಜಾಯಿನ್ ಮಾಡೋಣ. ಜಾಯಿನ್ ಮಾಡಿದಾದ್ಮೇಲೆ ಇವಾಗ ನಾವು ಮೋಟರ್ ವರ್ಕ್ ಆಗುತ್ತೆ ಇಲ್ವಾ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡೋಣ. ಬಿಕಾಸ್ ಮತ್ತೆ ಪೇಸ್ಟ್ ಮಾಡ್ಬೇಕಾಗುತ್ತೆ. ನೀವು ಪೇಸ್ಟ್ ಮಾಡಿದಾದ್ಮೇಲೆ ಈ ಪೈಪ್ ನ ಕ್ಯಾಪ್ ಒಳಗಡೆ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಇವಾಗ ನಾವು ಮೆಜರ್ ಮಾಡ್ಕೊಂತ ಇದೀವಿ. ಕ್ಯಾಪ್ ಅನ್ನ ಕರೆಕ್ಟ್ ಆಗಿ ಸೈಜ್ ಗೆ ಕಟ್ ಮಾಡ್ಕೊಂಡಿದ್ದಾಯ್ತು. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಇದ್ರೊಳಗಡೆ ಅಟ್ಯಾಚ್ ಮಾಡೋದಾಯ್ತು ಫ್ರೆಂಡ್ಸ್, ನೋಡ್ಕೊಬಹುದು. ಮತ್ತೆ ನೀವು ಬಾಟಲ್ ಗೆ ಬ್ಯಾಟರಿ ನ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ನಾವು ಪಿನ್ ಅನ್ನೆಲ್ಲ ಕನೆಕ್ಟ್ ಮಾಡಿದಾದ್ಮೇಲೆ ಬ್ಯಾಟರಿ ಕೂಡ ಪೇಸ್ಟ್ ಮಾಡಿದ್ದೆಲ್ಲ ಆಗೋದು. ಈಗ ನೀವು ಬಾಟಲ್ ಗೆ ಕ್ಯಾಪ್ ಅನ್ನ ಹಾಕ್ಬಿಡ್ಬೋದು. ಈಗ ನನ್ನ ಕೈಗೆ ಆ ಪ್ರೆಷರ್ ಅನ್ನೋದು ಲೈಟ್ ಆಗಿ ಫೀಲ್ ಅನ್ನೋದು ಆಗ್ತಾ ಇದೆ. ಸೊ ಇವಾಗ ನಾವು ಚಿಕ್ಕದಾಗಿರುವಂತಹ ಡಸ್ಟ್ ಅನ್ನ ಇದ್ರೊಳಗಡೆ ಸಕ್ ಮಾಡೋದಕ್ಕಾಗುತ್ತೆ, ಇದರಿಂದ ಸಕ್ ಮಾಡೋದಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಗೆ ಟೆಸ್ಟ್ ಮಾಡ್ಬಿಟ್ಟು ತೋರಿಸ್ತಾ ಇದೆ. ಆಕ್ಚುಯಲ್ ವ್ಯಾಕ್ಯೂಮ್ ಕ್ಲೀನರ್ ಅಷ್ಟು ಎಫೆಕ್ಟಿವ್ ಅಂತೂ ಇಲ್ವೇ ಇಲ್ಲ. ಬಟ್ ಆದ್ರೂ ಕೂಡ ನೀವು ಚಿಕ್ಕ ಮಕ್ಳ ಕೈಯಲ್ಲಿ ಇದನ್ನ ಯೂಸ್ ಮಾಡೋದಕ್ಕೋಸ್ಕರ ಕೊಡ್ಬೋದು ಫ್ರೆಂಡ್ಸ್. ಸೊ ನೋಡ್ಬೋದು ನೀವು ಎಷ್ಟೊಂದು ಸ್ಟೋರ್ ಆಗಿದೆ ಅನ್ನೋದನ್ನ. ಇದಾಗುತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಸ್ಟ್ ಆಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನೋದು ಮರೆಯಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್, ಸಿ ಯು.